ಕರೆದ್ಬಿಡಿ ಬ್ರೋ ನಿವೇದಿತ ಒಂದ್ಸಲಿ. ಯಾರನ್ನಾದ್ರೂ ಮಿಸ್ ಮಾಡ್ಕೋತಾ ಇದೀರಾ? ಆಯ್ತಪ್ಪ, ಈ ಸೂತ್ರಧಾರಿ ನೋಡಕ್ ಥಿಯೇಟರ್ಗೆ ಯಾಕೆ ಬರ್ಬೇಕು ಜನ? ಹಂಗ ಇನ್ನೊಂದು ಥ್ರೆಟ್ ಇದೆ, ಚಂದು ಆಕ್ಟರ್ ಆಗ್ಬಿಟ್ರೆ ಮತ್ತೆ ಆ ಕಡೆ ಸಾಂಗ್ಗಳೆಲ್ಲ ಮಾಡೋದು ಯಾರು? ಇವತ್ತಿಗೂ ನನ್ನ ಮೋಟೋ ಇರೋದೆ ನಮ್ಮ ಕನ್ನಡ ಹಾಡುಗಳು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸೌಂಡ್ ಮಾಡಬೇಕು. ಸುಮ್ಮನೆ ವಿತೌಟ್ ರಿಕ್ವೆಸ್ಟ್ ಸಾಂಗ್ ಪ್ಲೇ ಮಾಡಬೇಕು. ಸಿಂಗರ್ ಆಕ್ಟರ್ ಎರಡರಲ್ಲಿ ಯಾವುದು? ಈ ಸಿನಿಮಾದಲ್ಲಿ ಏನಂದ್ರೆ ಒಬ್ಬ ಕಿಲ್ಲರ್ ಒಬ್ರನ್ನ ಟಾರ್ಗೆಟ್ ಮಾಡ್ತಾನೆ. ಆ ಟಾರ್ಗೆಟ್ ಆದವರು ಅವ್ರಾಗೆ ಅವ್ರು ಸೂಸೈಡ್ ಮಾಡ್ಕೊಂಡು ಸಾಯ್ತಾ ಇರ್ತಾರೆ. ವೆಯ್ಟ್ ಮಾಡಿ ಏನ್ ಪ್ರಯೋಜನ? 1-1.5 ಗಂಟೆಲಿ ಅವರೇ ಸೂಸೈಡ್ ಮಾಡ್ಕೊಂಡು ಸಾಯ್ತಾರೆ. ಇಡೀ ಸಿನಿಮಾ ಮೈ ಫೇಸ್ ವಿಲ್ ಬಿ ಫುಲ್ ಟೆನ್ಸ್ಡ್ ಲಾಸ್ಟ್ ವರ್ಕ್. ತಿಕ್ಕ ಎಲ್ಲ ಮಾತಾಡಿದ್ರೆ ತಲೆ ತೂತ ಮಾಡ್ಬಿಡ್ತಾರೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಸುಮಾರು ದಿನ ಆಗಿತ್ತು ಯಾರ್ದು ಇಂಟರ್ವ್ಯೂಸ್ ಮಾಡಿರಲಿಲ್ಲ, ಬರೀ ವಿಡಿಯೋಸ್ಗಳಿಗೆ ಮಾತ್ರ ಸೀಮಿತ ಆಗಿತ್ತು. ಆದರೆ ಇವಾಗ ಅನಿವಾರ್ಯವಾಗಿ ಒಂದು ಇಂಟರ್ವ್ಯೂ ಮಾಡಬೇಕಾದ ಪರಿಸ್ಥಿತಿ. ಯಾಕಂದರೆ ಗೆಳೆಯ ಸಹೋದರ ಚಂದನ್ ಶೆಟ್ಟಿ ಬಿಗ್ ಸ್ಕ್ರೀನ್ ಮೇಲೆ ಮಿಂಚೋಕೆ ರೆಡಿಯಾಗಿದ್ದಾರೆ. ಸೊ ಹಾಗಾಗಿ ತಮ್ಮಲ್ಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಚಂದನ್ ಶೆಟ್ಟಿ ಜೊತೆ ಇಂಟರ್ವ್ಯೂ ಮಾಡ್ಕೊಂಡು ಬಂದವನ ಕಿರಿಕೀರ್ತಿ ಅಂತ. ಸೊ ಯಾವ ಕಾರಣಕ್ಕೆ ಅನ್ನೋದನ್ನು ಮಾತಾಡಲಿಕ್ಕೆ ಇವತ್ತು ನಾನು ಚಂದನ್ ಶೆಟ್ಟಿ ಜೊತೆಗಿದ್ದೀನಿ. ಕಾರಣ ಇಷ್ಟೇ, ಸೂತ್ರಧಾರಿ ಸಿನಿಮಾದ ಹೀರೋ ಆಗಿ, ಹೀರೋ ಅನ್ನೋದಕ್ಕಿಂತ ಸೂತ್ರಧಾರಿಯ ಪಾತ್ರಧಾರಿ ಅಂದ್ರು ಅವರು. ಸೊ ಆ ಪಾತ್ರಧಾರಿ ಸೂತ್ರಧಾರಿಲಿ ಏನೇನ್ ಮಾಡಿದ್ದಾರೆ ಮಾತಾಡ್ಸ್ಕೊಂಡು. ಚಂದು, ಹಾಯ್, ವೆಲ್ಕಮ್ ಟು ದ ಶೋ ಮ್ಯಾನ್. ಮತ್ತೆ ಏನಿದೆ ಸೂತ್ರಧಾರಿ? ಸೂತ್ರಧಾರಿ ಮೇ 9ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಹೌದು, ಅದೆಲ್ಲ ಗೊತ್ತಾಯ್ತು. ಏನು ಸಿನಿಮಾದಲ್ಲಿ ಏನಿದೆ ಅದರಲ್ಲಿ? ನಾನು ನೆನ್ನೆ ಫೋನ್ ಮಾಡಿದಾಗ ಕೇಳಿದೆ ಚಂದುಗೆ, ಏನ್ ಬ್ರೋ ಹೀರೋ ಆಗ್ತಾ ಇದ್ದೀರಾ ಅಂದ್ರೆ, ಹೀರೋ ಅಲ್ಲ ಬ್ರೋ ಅಂತ. ಮತ್ತೆ ಅಂದ್ರು ಆಕ್ಟರ್ ಅಷ್ಟೇ ಬ್ರೋ, ನಾನು ಯಾವತ್ತೂ ಹೀರೋ ಆಗೋಕ್ಕೋಸ್ಕರ ಸಿನಿಮಾ ಮಾಡಲ್ಲ ಬ್ರೋ, ನಾನು ಆಕ್ಟರ್ ಆಗೋಕ್ಕೋಸ್ಕರ ಮಾಡ್ತೀನಿ ಅಂತ. ಅದಕ್ಕೆ ಆ ಪಾತ್ರಧಾರಿಯನ್ನು ಮಾತಾಡ್ಸೋಣ ಅಂತ. ಯಾಕೆ ಹೀರೋ ಅಲ್ಲ? ಅದನ್ನೇ ಅದೇ ಮಾತಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಐ ವಾಂಟ್ ಟು ಬಿ ಕಾಲ್ಡ್ ಮೈ ಸೆಲ್ಫ್ ಆಸ್ ಅನ್ ಆಕ್ಟರ್. ನನ್ನ ಆಕ್ಟಿಂಗ್ನ ನೋಡಿ ಪ್ರೇಕ್ಷಕರು ನನಗೆ ಹೀರೋ ಸ್ಥಾನ ಕೊಡ್ತಾರಾ ಇಲ್ವೋ ಅನ್ನೋದು ನನಗೆ ಬೇಕಾಗಿದೆ. ಸೊ ನನಗೆ ಯಾವತ್ತೂ ನಾನೊಬ್ಬ ಆ್ಯಕ್ಟರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರೇಕ್ಷಕರು ಚಂದನ್ ಶೆಟ್ಟಿ ಈಸ್ ಅ ಹೀರೋ ಅಂತಂದರೆ ಅದಕ್ಕಿಂತ ದೊಡ್ಡ ಸಂತೋಷ ಬೇರೆ. ಈ ಸಿಂಗರ್ ಆ್ಯಕ್ಟರ್ ಎರಡರಲ್ಲಿ ಯಾವುದು? ಬೇಸಿಕಲಿ ಮ್ಯೂಸಿಕ್ ಇಸ್ ಮೈ ಸೋಲ್. ಸೊ ಆ್ಯಕ್ಟಿಂಗ್ ಇಸ್ ಮೈ ನ್ಯೂ, ಇವಾಗ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇರುವಂಥ ಒಂದು ಹೊಸ ನನ್ನ ಜೀವನದ ಒಂದು ಹೊಸ ಆಯಾಮ ಇದು ಆ್ಯಕ್ಟಿಂಗ್, ಒಬ್ಬ ಆ್ಯಕ್ಟರ್. ಸೊ ನನಗೂ ಗೊತ್ತಿರಲಿಲ್ಲ ನಾನು ಒಬ್ಬ ಆ್ಯಕ್ಟರ್ ಆಗ್ತೀನಿ ಅನ್ನೋ ಯಾವ ಐಡಿಯಾನೂ ಇರಲಿಲ್ಲ. ನಿಮಗೂ ಗೊತ್ತಿದೆ, ಅದು ಆಗಬೇಕಾಗಿದ್ರೆ ಯಾವಾಗಲೂ ಆಗಬೇಕಾಗಿತ್ತು. ಸ್ಟಾರ್ಟಿಂಗಲ್ಲೇ ಬಿಗ್ ಬಾಸ್ ಮುಗಿಸಿದ ತಕ್ಷಣವೇ ಆಗಬೇಕಾಗಿತ್ತು. ಬಟ್ ನಾನು ವೆಯ್ಟ್ ಮಾಡಿದ್ದು ಸಂಗೀತ ಕ್ಷೇತ್ರದಲ್ಲೇ ಜಾಸ್ತಿ ಅಚೀವ್ಮೆಂಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಆಪರ್ಚುನಿಟಿ ಬಂತು. ಫಸ್ಟ್ ಎಲ್ಲರ ಕಾಲಿಳಿತ ಕಾಲ ಬಂತು, ಅದು ಮಾಡಿದೆ. ಆದ್ಮೇಲೆ ಸೂತ್ರಧಾರಿ ಬಂತು, ಅದು ಮಾಡಿದೆ. ಸೊ ಇವಾಗ ರಿಲೀಸ್ಗೆ ರೆಡಿ ಇದೆ. ಕಷ್ಟ ಸಿಂಗಿಂಗ ಆಕ್ಟಿಂಗ್? ಸದ್ಯಕ್ಕೆ ಇವಾಗ ಡೈರೆಕ್ಷನ್, ಸದ್ಯಕ್ಕೆ ಆಕ್ಟಿಂಗ್ ಕಷ್ಟ ಅಂತ ಅಂದ್ರೆ ಹೊಸದಲ್ವಾ. ಸೊ ಬಿಗಿನಿಂಗ್ ಡೇಸಲ್ಲಿ ನಾನು ಮ್ಯೂಸಿಕ್ ಮಾಡಬೇಕಾದ್ರೆ ಅವಾಗ ನಂಗೆ ಮ್ಯೂಸಿಕ್ ಕಷ್ಟ ಆಗಿತ್ತು. ಮ್ಯೂಸಿಕ್ ಮಾಡೋದಂದ್ರೆ ಹೌ ಟು ಕ್ರ್ಯಾಕ್, ಅಂದರೆ ಒಂದು ಹಿಟ್ ಸಾಂಗ್ನ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನ ಕ್ರ್ಯಾಕ್ ಮಾಡೋಕ್ಕೆ ಸಾಕಷ್ಟು ವರ್ಷ, ಒಂದು 6-7 ವರ್ಷ ತಗೊಂಡಿದ್ದೀನಿ ನಾನು ಒಂದು ಸಕ್ಸಸ್ನ ಪಡೆಯೋಕ್ಕೆ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ. ಸೊ ಆ್ಯಕ್ಟಿಂಗಲ್ಲಿ ಇವಾಗ ಪಾದಾರ್ಪಣೆ ಮಾಡಿದ್ದೀನಿ. ಗೊತ್ತಿಲ್ಲ ಯಾವಾಗ ಸಕ್ಸಸ್ ಈ ಸಿನಿಮಾದಲ್ಲೇ ಸಿಗುತ್ತಾ ಇಲ್ಲ ಮುಂಬರುವ ಸಿನಿಮಾಗಳಲ್ಲಿ ಸಿಗುತ್ತಾ ಗೊತ್ತಿಲ್ಲ. ಯಾಕೆ ಸೂತ್ರಧಾರಿ ಚಂದನ್ ಶೆಟ್ಟಿನೇ ಬೇಕು ಅಂತ ಅನ್ನಿಸ್ತು? ಪ್ರೊಡ್ಯೂಸರ್ಗಾಗ್ಲಿ, ಡೈರೆಕ್ಟರ್ಗಾಗ್ಲಿ, ಇಲ್ಲ ಕಿರಣ್ಗಾಗ್ಲಿ ಅಂತ ನವರಸನ್ಗಾಗ್ಲಿ ಅವ್ರು ಬಂದ್ಬಿಟ್ಟಿಲ್ಲ ಚಂದನ್ ಶೆಟ್ಟಿ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು. ಸೊ ಅಂದ್ರೆ ಒಂದು ಕಾಪ್ ರೋಲ್ ಅಲ್ವಾ? ಕರೆಕ್ಟ್. ಪೊಲೀಸ್. ಈ ಡೌಟ್ ನನಗೂ ಇತ್ತು. ಅವ್ರು ಬಂದು ನನ್ಗೆ ಅಪ್ರೋಚ್ ಮಾಡಿದಾಗ ಫಸ್ಟ್ ನಾನು ಕೇಳಿದ ಪ್ರಶ್ನೆ ಇದೆ, ಸರ್ ನನ್ನ ಯಾಕೆ ಪೊಲೀಸ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ನೀವು ಅಂತ. ಇಲ್ಲ ನಿಮ್ಗೆ ನವರಸನ್ ಅವರು ಇಸ್ ವೆರಿ ಕಾನ್ಫಿಡೆಂಟ್, ಇಲ್ಲ ನಿಮ್ಮಲ್ಲಿ ಪೊಟೆನ್ಷಿಯಲ್ ಇದೆ, ನೀವು ಮಾಡ್ತೀರಾ, ನೀವು ನಿಮ್ಮ ಆ್ಯಕ್ಟಿಂಗ್ ಸ್ಕಿಲ್ಸ್ ಇದೆ, ಬಿಕಾಸ್ ನಿಮ್ಮ ವಿಡಿಯೋಸ್ ಎಲ್ಲ ನೋಡಿದ್ದೀನಿ, ಮ್ಯೂಸಿಕ್ ವಿಡಿಯೋದಲ್ಲೂ ಆ್ಯಕ್ಟಿಂಗ್ ಮಾಡಲೇಬೇಕು, ಸುಮ್ಮನೆ ಅಂತೂ ಮಾಡೋಕ್ಕಾಗಲ್ಲ, ಆ್ಯಕ್ಟ್ ಮಾಡಿದ್ದೀರಾ. ಸೊ ನನಗೆ ಕಾನ್ಫಿಡೆನ್ಸ್ ಇದೆ. ಬೇಸಿಕಲಿ ಅವ್ರಿಗೆ ಏನಾಗಬೇಕಿತ್ತು ಅಂತಂದರೆ ಒಂದು ಫೆಮಿಲಿಯರ್ ಫೇಸ್ ಬೇಕಿತ್ತು, ಆದರೆ ಸಿನಿಮಾದಲ್ಲಿ ಇರಬಾರ್ದು. ಕರೆಕ್ಟ್, ಪಾಪ್ಯುಲರ್ ಇರಬೇಕು, ಬಟ್ ಪಾಪ್ಯುಲರ್ ಗೊತ್ತಿರಬೇಕು, ಸಿನಿಮಾ ಮಾಡಿರಬಾರ್ದು. ಸೊ ಆ ಸಿನಿಮಾದಲ್ಲಿ ನನ್ನ ಚೆಕ್ ಲಿಸ್ಟ್ ಅಲ್ಲಿ ನನ್ನ ಹೆಸರು ಇತ್ತು. ಸೊ ಅದನ್ನ ಟಿಕ್ ಮಾಡಿದ್ರು ಅಷ್ಟೇ. ಬಟ್ ನಿಮ್ಗೆ ಅನ್ನಿಸ್ತಾ ಸಿನಿಮಾ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಇಟ್ಸ್ ವರ್ತ್ ಡೂಯಿಂಗು, ಚೆನ್ನಾಗಿದೆ, ಸಗದಾಗಿ ಮಾಡಿದ್ದೀನಿ, ಅಥವಾ ಕತೆ ಹೇಳೋಕ್ಕಾಗಲ್ಲ, ಬಟ್ ಆದರೆ ನಾನು ಪಾತ್ರಕ್ಕೆ ಸೆಟ್ ಆದೆ ಅಂತ ನಿಮ್ಗೆ ಅನ್ನಿಸ್ತಾ ಅಂತ? ಅಂದರೆ ನನಗೆ ಅನ್ಸತ್ತು ಓಕೆ,
ಅದು ಮ್ಯಾಟ್ರ್ ಆಗಲ್ಲ. ಬಟ್ ನೀವೆಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀರಾ, ಜನಕ್ಕೆ ಅದು ಕಾನ್ಫಿಡೆಂಟ್ ಅನ್ಸುತ್ತೆ. ಇಲ್ಲ, ನಾನ್ ಎಲ್ಲ ಓವರ್ ಆಲ್ ಎಲ್ಲ ನೋಡಾದ್ಮೇಲೆ ಸರ್ ನಾನು ಮಾತು ಹೇಳ್ತೀನಿ ಕೇಳಿ. ಇವಾಗ ನಾನು ಹಾಡ್ತೀನಿ ಅಂತ ನಾನು ಹೇಳ್ತೀನಿ, ಹಾಡು ಬಿಡ್ತೀನಿ, ನಾನ್ ಸಕ್ಕತ್ತಾಗಿ ಆಡಿದೀನಿ ಅಂತ ನಾನು ಹೇಳಕ್ ಆಗದೇ ಇಲ್ಲ. ಇಟ್ಸ್ ನಾಟ್ ಪಾಸಿಬಲ್. ಜನ ಹೇಳ್ಬೇಕು ಅದನ್ನ. ನಾನು ಎಷ್ಟು ಚೆನ್ನಾಗಿ ಹೇಳ್ಬೋದು ಬೇಕಾದ್ರೆ, ನಾನು ಅದ್ಭುತವಾಗಿ ಹಾಡ್ಬಿಟ್ಟಿದೀನಿ, ಅದನ್ನ ನಂತರ ಆಡಕ್ ಸಾಧ್ಯನೇ ಇಲ್ಲ ಅಂತ. ಅದೆಲ್ಲ ತಪ್ಪು ಅದೆಲ್ಲ ಹೇಳಲೇಬಾರ್ದು ಅದೆಲ್ಲ. ಸೊ ಮಾಡಿದೀನಿ, ಆಕ್ಟ್ ಮಾಡಕ್ ಪ್ರಯತ್ನ. ಆಯ್ತಪ್ಪ, ಈ ಸೂತ್ರಧಾರಿ ನೋಡಕ್ ಥಿಯೇಟರ್ಗೆ ಯಾಕೆ ಬರ್ಬೇಕು ಜನ? ಖಂಡಿತ ಈ ಪಾಯಿಂಟಿಗೆ ನಾನು ಹೇಳ್ತೀನಿ. ಇಷ್ಟು ದಿನ ನಾನೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ನೋಡಿದ್ರೆ, ಒಬ್ಬ ಕಿಲ್ಲರ್ ಇರ್ತಾನೆ, ಒಬ್ಬರನ್ನ ಟಾರ್ಗೆಟ್ ಮಾಡ್ತಾನೆ ಸಾಯಿಸ್ಬೇಕು ಅಂತ. ಅವ್ರನ್ನ ಹೋಗ್ಬಿಟ್ಟು ಹೆಂಗೋ ಒಂದು ಸಾಯಿಸ್ತಾನೆ, ಹೆಂಗೋ ಚುಚ್ಚಿ ಸಾಯಿಸ್ತಾನ, ಇಲ್ಲ ಅಂತಂದ್ರೆ ತಳ್ಳಿ ಸಾಯಿಸ್ತಾನ, ಇಲ್ಲ ಏನೋ ಒಂದು ನೋಡಿದೀವಿ ನಾವು ಸಾಕಷ್ಟು ಸಿನಿಮಾಗಳಲ್ಲಿ. ಹೆಂಗೋ ಒಟ್ನಲ್ಲಿ ಸಾಯಿಸ್ತಾನೆ ನೋಡಿದೀವಿ. ಈ ಸಿನಿಮಾದಲ್ಲಿ ಏನಂದ್ರೆ, ಒಬ್ಬ ಕಿಲ್ಲರ್ ಒಬ್ರನ್ನ ಟಾರ್ಗೆಟ್ ಮಾಡ್ತಾನೆ. ಆ ಟಾರ್ಗೆಟ್ ಆದವರು ಅವ್ರಾಗೆ ಅವ್ರು ಸೂಸೈಡ್ ಮಾಡ್ಕೊಂಡು ಸಾಯ್ತಾ ಇರ್ತಾರೆ. ಟಾರ್ಗೆಟ್ ಮಾಡಿದವ್ರೆ ಅಲ್ಲ, ಇವಾಗ ಕಿಲ್ಲರ್ ಒಬ್ಬರನ್ನ ಟಾರ್ಗೆಟ್ ಮಾಡ್ತಾನೆ, ಅವನೇ ಸತ್ತೋಗ್ಬಿಡ್ತಾನೆ ಸೂಸೈಡ್ ಮಾಡ್ಕೊಂಡು. ಸೊ ಇದನ್ನ ಸಾಲ್ವ್ ಮಾಡಕ್ಕೆ ಬರುವಂತ ಆಫೀಸರ್ ನಾನು. ಅದು ಯಾಕೆ ಸಾಯ್ತಾರೆ, ಹೇಗೆ ಸಾಯ್ತಾರೆ, ಅಷ್ಟು ಒಂಥರ ಮೈಂಡಿಗೆ ಸಖತ್ ಸ್ಟ್ರೈನ್ ಆಗ್ತಾ ಇರುತ್ತೆ ಇಡೀ ಸಿನಿಮಾದಲ್ಲಿ. ನನಗೆ ಫಸ್ಟ್ 20 minutes ಮಾತ್ರ ನನ್ನ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್. ಸೈಕಲಾಜಿಕಲ್ ಥ್ರಿಲ್ಲರ್ ಇದು ಅಥವಾ ಆಕ್ಷನ್ ಥ್ರಿಲ್ಲರ್? ಅದನ್ನ ನಾವ್ ಏನು ಇವಾಗ ರಿವೀಲ್ ಮಾಡಕ್ ಹೋಗೋದಿಲ್ಲ. ಸೊ ಅದು ಸಿನಿಮಾ ಲಾಸ್ಟ್ ಫೈಟ್ ಮಾಡಿದೀರಾ ಸಮಯ? ಫೈಟ್ ಇಲ್ಲ, ಫೈಟ್ಸ್ ಇಲ್ಲ, ಚೇಸ್ ಇದೆ, ಹೊಡೆದಾಟ ಏನೂ ಇಲ್ಲ ಸಿನಿಮಾದಲ್ಲಿ. ಹೊಡೆದಾಟ ಬಡದಾಟ ಏನೂ ಇಲ್ಲ. ಕಿಲ್ಲರ ಸಿಗಲ್ಲ ನಮ್ಗೆ. ಪಾಪ ಬ್ಲಡ್ ಗಿಡ್ ಎಲ್ಲ ಬರ್ಸಿ ಕೂರ್ಸ್ಬಿಟ್ಟಿದ್ರಿ. ಅದು ನಮ್ಮ ಕಡೆಯವ್ರು ಹೊಡೆದಿರ್ತಾರೆ ಅಷ್ಟೇ, ನಾನು ಹೊಡೆದಿಲ್ಲ. ಸೊ ಬೇಸಿಕಲಿ ಏನಂದ್ರೆ, ಇಲ್ಲಿ ನನ್ನ ಕ್ಯಾರೆಕ್ಟರ್ಗೆ ಬಿಲ್ಡಪ್ ಆಗ್ಲಿ, ಹಿಂಗ್ ಕಾಲಿಟ್ಟ ತಕ್ಷಣ ಧೂಳು ಎಗರೋದಾಗ್ಲಿ, ಇಲ್ಲ ಸ್ಲೋ ಮೋಷನ್ ಅಲ್ಲಿ ವಾಕ್ ಮಾಡೋದಾಗ್ಲಿ, ಅದೇನೂ ಇಲ್ಲ. ಕ್ಯಾರೆಕ್ಟರ್ ತರ ಟ್ರೀಟ್ ಮಾಡಿದ್ದಾರೆ. ಜಸ್ಟ್ ಲೈಕ್ ಒಂದು ನಾರ್ಮಲ್ ರಿಯಲಿಸ್ಟಿಕ್ ಸಿನಿಮಾ ತರ ಇರ್ತಿದೆ. ಒಬ್ಬ ರಿಯಲ್ ಆಗಿ ಒಬ್ಬ ಪೊಲೀಸ್ ಆಫೀಸರ್ಗೆ ಒಂದು ಈ ತರ ಕ್ರೈಮ್ ಕೇಸ್ ನ ಹ್ಯಾಂಡ್ ಓವರ್ ಮಾಡಿದಾಗ ಬಿಗ್ ಆಫೀಸರ್ಸ್ ಸೊ ಅವ್ನು ಯಾವ ರೀತಿ ಅದನ್ನ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾನೆ ಅನ್ನೋದು ಸಿನಿಮಾ. ಬೇಸಿಕಲಿ ಏನಂದ್ರೆ, ಫಸ್ಟ್ 20 minutes ಮಾತ್ರ ನನ್ನ ಸಿನಿಮಾದಲ್ಲಿ ಸ್ವಲ್ಪ ಸ್ಮೈಲಿಂಗು, ಸ್ವಲ್ಪ ಜಾಯ್ಫುಲ್ ಅಷ್ಟು ಮಾತ್ರ ಇರುತ್ತೆ. ಆಮೇಲೆ ಒಂದು ಟ್ವಿಸ್ಟ್ ಇಂದ ಇಡೀ ಸಿನಿಮಾ ಮೈ ಫೇಸ್ ವಿಲ್ ಬಿ ಫುಲ್ ಟೆನ್ಸ್ಡ್ ಲಾಸ್ಟ್ ವರ್ಗು. ಹೌದಾ? ಸೊ ಆ ಥರ ಕ್ಯಾರಿ ಮಾಡ್ಕೊಂಡು ಹೋಗಿದ್ದೀವಿ. ಸೊ ಇನ್ನು ಉಳಿದ ಕ್ಯಾರೆಕ್ಟರ್ಗಳ ಬಗ್ಗೆ ಹೇಳೋದಾದ್ರೆ, ತಬ್ಲಾ ನಾನಿ ಸರ್, ನಾ ಹೀರೋಯಿನ್ ಹೇಳ್ತೀನಿ. ಸೊ ತಬ್ಲಾ ನಾನಿ ಸರ್ ಬಂದ್ಬಿಟ್ಟು ನನ್ನ ಜೊತೆಗೆ ಇರುವಂತಹ ಪಿ ಸಿ ಅವರು. ಸೊ ನನ್ನ ಅವರ ಕಾಂಬಿನೇಷನ್ ಸಕ್ಕದಾಗಿ ವರ್ಕ್ ಆಗಿದೆ. ನಂಗೆ ತುಂಬಾ ಖುಷಿ ಆಯ್ತು ಅವ್ರ ಜೊತೆ ವರ್ಕ್ ಮಾಡಿದ್ದು. ಕೌಂಟರ್ಗಳು ತುಂಬಾ ಅವ್ರ ಜೊತೆಗೆಲ್ಲ ಆಕ್ಟ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಜರ್ಕ್ ಹೊಡಿಯುತ್ತಾನೆ. ಅವ್ರಿಗೆಲ್ಲ ಏನು ಹೊಡೆದವ್ರು ಚಚ್ತಾ ಇರ್ತಾರೆ. ಅವರೆಲ್ಲ ಅಂದ್ರೆ ಅವ್ರಿಗೆ ಗೊತ್ತು, ಒಂದು ಫ್ರೇಮ್ ಎಷ್ಟಿಟ್ಟಿದ್ದಾರೆ ಕೇಳ್ಕೊಳ್ತಾರೆ. ಇಷ್ಟಿಟ್ಟಿದ್ರೆ ಬರೀ ಇಷ್ಟ್ರಲ್ಲಿ ಮಾತ್ರ ಆಕ್ಟಿಂಗ್ ಮಾಡ್ತಾರೆ, ಇಷ್ಟಿಟ್ಟಿದ್ರೆ ಇದೆಲ್ಲ ಆಡ್ ಮಾಡ್ಕೊಂತಾರೆ, ಫುಲ್ ಇಟ್ಟಿದ್ರೆ ಬೇರೆ ತರ ಆಡ್ ಮಾಡ್ಕೊಂತಾರೆ. ಇದೆಲ್ಲ ಕಲಿಯಕ್ಕೂ ಸಿಕ್ತು ನಮ್ಗೆ. ಚೆನ್ನಾಗಿತ್ತು. ಆಮೇಲೆ ಅಪೂರ್ವ ಅವರು ಅಷ್ಟೇ. ಶಿ ಈಸ್ ಆಲ್ಸೋ ವೆರಿ ಬ್ಯೂಟಿಫುಲ್ ಆಕ್ಟ್ರೆಸ್ ಅಂಡ್ ಟ್ಯಾಲೆಂಟೆಡ್ ಇದ್ದಾರೆ. ಹೇಳಿದ ತಕ್ಷಣ ಗ್ರಾಸ್ ಮಾಡ್ಕೊಳ್ತಾರೆ. ಆಮೇಲೆ ಉದ್ದ ಡೈಲಾಗ್ ಶೀಟ್ಸ್ ಇದ್ರು, ಅದನ್ನ ನೀಟಾಗಿ ಡೆಲಿವರ್ ಮಾಡಿದ್ರು ಡೈಲಾಗ್ಸ್ ಎಲ್ಲ. ಅವರಿಂದನೂ ಐ ಲರ್ನ್ಡ್. ಸೊ ಬೇಸಿಕಲಿ ಏನಂತಂದ್ರೆ, ಸಾಂಗ್ಸ್ ಶೂಟಿಂಗ್ ಅಲ್ಲಿ ಇದ್ದಾಗ ಜೋರಾಗಿ ಸಾಂಗ್ ಹಾಕ್ತಾರೆ. ಅಲ್ಲಿ ಸಾಂಗ್ ಜೋರಾಗಿ ಬರ್ತಿರುತ್ತೆ, ಅಕ್ಕಪಕ್ಕ ಎಲ್ಲ ಡ್ಯಾನ್ಸ್ ಮಾಡ್ತಿರ್ತಾರೆ. ನಾವು ಫುಲ್ ಆಟಿಟ್ಯೂಡ್ ಅಲ್ಲಿ ಹಿಂಗೆ ಎಲ್ಲ ಅಂತ ಇರ್ತೀವಿ, ಅದು ಆರಾಮಾಗಿ ಹೋಗ್ಬಿಡುತ್ತೆ. ಬಟ್ ಇಲ್ಲಿ ಸುಮ್ನೆ ಹಿಂಗ್ ಇಟ್ಬಿಟ್ಟು ಸೈಲೆನ್ಸ್ ಆಕ್ಷನ್ ಆಗಿರುತ್ತಲ್ಲ, ಅದು ಮಜಾ. ನೀವೇ ಬೇಕಂದಂಗೆ ರೆಡಿ ಮಾಡ್ಕೊಳ್ಳೋ. ಸೊ ಅದು ದಟ್ ವಾಸ್ ಅ ವೆರಿ ಡಿಫರೆಂಟ್ ಎಕ್ಸ್ಪೀರಿಯನ್ಸ್. ಈ ಸಿನಿಮಾ ತುಂಬಾ ಕಲ್ತಿದ್ದೀನಿ. ಮೇ ಬಿ ಮುಂಬರುವ ಸಿನಿಮಾಗಳು ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡ್ತೀನಿ ಆಕ್ಟಿಂಗ್ ಮಾಡ್ಲಿ. ಹೆಂಗೆ ಕ್ಯೂ ಇದೆಯಾ ಈಗ ನೆಕ್ಸ್ಟ್? ಇಲ್ಲ, ಏನು ಕೇಳಿಲ್ಲ. ಬಂತು ಒಂದಷ್ಟು ಇದಕ್ಕೆ. ಬಟ್ ನಾನು ಹೇಳ್ದೆ, ಸರ್ ಪ್ಲೀಸ್ ವೇಟ್ ಮಾಡಿ, ನೋಡಿ ಫಸ್ಟ್ ನನ್ನ ಆಕ್ಟಿಂಗ್ ಸ್ಕಿಲ್ಸ್, ನನಗೆ ಆಕ್ಟಿಂಗ್ ಬರುತ್ತೆ ಅಲ್ವ, ನೀವು ಫಸ್ಟ್ ನೋಡಿ, ನನ್ನ ಆಕ್ಟಿಂಗ್ ಇಷ್ಟ ಆದ್ರೆ ಆಮೇಲೆ ಬೇಕಾದ್ರೆ ಮಾತಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಹೋಲ್ಡ್ ಮಾಡಿಟ್ಟಿನಿ. ಆಸ್ ಅ ಸಿಂಗರ್, ಆಸ್ ಅ ಮ್ಯೂಸಿಷಿಯನ್, ಕರ್ನಾಟಕ ನಿಮ್ಮನ್ನ ತುಂಬಾ ಬಾಚ್ ತಪ್ಕೊಂಡ್ಬಿಟ್ಟಿದೆ. ಅಂದ್ರೆ ನಮ್ಮ ಹುಡುಗ ಚಂದು ಬಿಗ್ ಬಾಸ್ ವಿನ್ನರ್ ಮಾಡೋ ತನಕನೂ ಬಿಟ್ಟಿಲ್ಲ, ಅಲ್ಲಿ ತನಕನೂ ಚೆನ್ನಾಗಿ ನೋಡ್ಕೊಂಡಿದೆ. ಸೊ ಇವಾಗ ನಿಮ್ಮ ಆಡಿಯನ್ಸ್ಗೆ ಅಥವಾ ಫ್ಯಾನ್ಸ್ ಅಂತ ಹೇಳಲ್ಲ ನಾನು, ನಿಮ್ಮನ್ನು ಇಷ್ಟಪಡೋರಿಗೆ, ಯಾವಾಗಲೂ ನಾನು ಅದನ್ನ ಹೇಳ್ತೀನಿ, ನಿಮ್ಮನ್ನು ತುಂಬ ಇಷ್ಟಪಡೋರಿಗೆ, ನಾವು ಆಲ್ರೆಡಿ ಆ ಮೈಂಡ್ಸೆಟ್ಗೆ ಹೋಗೋದು ಬೇಡ, ನಮ್ಮನ್ನು ತುಂಬ ಇಷ್ಟಪಡೋರಿಗೆ ಏನು ಹೇಳ್ತೀರಾ? ಈ ಸಿನಿಮಾ, ನಂದೊಂದು ಸಿನಿಮಾ ಬಂದಿದೆ. ಎಸ್, ಸೂತ್ರಧಾರಿ ಚಂದನ್ ಶೆಟ್ಟಿ ನಿಮ್ಮ ಮನೆ ಹುಡುಗ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇಷ್ಟು ದಿನ ನನ್ನ ಹಾಡುಗಳನ್ನ ನಿಮ್ಮ ಮನೇಲಿ ಏನೇ ಫಂಕ್ಷನ್ ಆಗಲಿ, ನಾನು ಬರ್ತೀನೋ ಬಿಡ್ತೀನೋ, ನನ್ನ ಹಾಡುಗಳ ಮುಖಾಂತರ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ, ನನ್ನನ್ನು ಭಾಗಿ ಮಾಡ್ಕೊಂಡಿದ್ದೀರಾ. ನಿಮ್ಮ ಒಂದು ಮನೆ ಫಂಕ್ಷನ್ಗಳಲ್ಲಾಗಲಿ, ನಿಮ್ಮ ಒಂದು ಖುಷಿಲಿ ನನ್ನ ಸೇರಿಸ್ಕೊಂಡಿದ್ದೀರಾ, ನನ್ನ ಅಪ್ಕೊಂಡಿದ್ದೀರಾ.
ಅದೇ ರೀತಿ ನಿಮ್ಮ ಮನೆ ಹುಡುಗ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾನೆ ಆ್ಯಸ್ ಅ ಲೀಡ್ ಆ್ಯಕ್ಟರ್. ನಿಮ್ಮ ಪ್ರೀತಿನ ದಯವಿಟ್ಟು ಬಂದು ಥಿಯೇಟರಲ್ಲಿ ನನ್ನ ಸಿನಿಮಾ ನೋಡೋ ಮುಖಾಂತರ ತೋರಿಸಿ ನಿಮ್ಮ ಪ್ರೀತಿನ ನನಗೆ ಕೊಡಿ ಅಂತ ಕೈ ಮುಗಿದು ಕೇಳ್ಕೊಳ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಮುಂಚೆಯಿಂದನೂ ಕೊಡ್ತಾ ಇದ್ದೀರಾ, ಈಗ ಇನ್ನೂ ಹೆಚ್ಚಿನ ಸಪೋರ್ಟ್ ಕೊಡಿ. ಯಾಕಂತಂದರೆ ಒಂದು ಹೊಸ ಜೀವನಕ್ಕೆ ನಾನು ಹೊಸ ಆಯಾಮದಕ್ಕೆ ನಾನು ಒಂದು ಕಾಲಿಡ್ತಾ ಇದ್ದೀನಿ. ಸೊ ನಿಮ್ಮ ಆಶೀರ್ವಾದವೇ ನನ್ನ ಶ್ರೀರಕ್ಷೆ. ಪ್ಲೀಸ್ ಬಂದು ಸಿನಿಮಾನ ನೋಡಿ ಎಂಜಾಯ್ ಮಾಡಿ. ಈ ಸಿನಿಮಾ ಒಪ್ಕೊಂಡಿದ್ದೆ ಯಾವಾಗ ನೀವು? ಪ್ರಾಬ್ಲಿ 2022. ಓಕೆ. 2022. ಈಗ ರಿಲೀಸ್ ಆಗ್ತಾ ಇದೆ. ಎಸ್. ಯಾರನ್ನಾದ್ರೂ ಮಿಸ್ ಮಾಡ್ಕೋತಾ ಇದ್ದೀರಾ? ಗೊತ್ತಾಯ್ತು ನೀವು ಏನ್ ಕೇಳ್ತಾ ಇದ್ದೀರಾ. ಯಾಕಂದ್ರೆ ಕತೆ ಯಾವಾಗ ಒಪ್ಕೊಂಡ್ರಿ ಅಂತಾನು ಕರೆಕ್ಟ್. ಅವಾಗ ಕತೆ ಒಪ್ಕೊಂಡಾಗ ನಾನು ನಿವೇದಿತಾ ಅವ್ರ ಜೊತೆಲಿದ್ದೆ. ಸೊ ಅವಾಗ ಅವರು ಖುಷಿ ಪಟ್ಟಿದ್ರು ಇದೊಂದು ನಾನು ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತೀನಿ ಅಂತಂದಾಗ. ಸೊ ಇವಾಗ್ಲೂ ಕೂಡ ಅವ್ರು ಖಂಡಿತ ಖುಷಿ ಪಡ್ತಾರೆ. ಅವ್ರಿಗೆ ಆಕ್ಚುಲಿ ನಾನು ಫೋನ್ ಮಾಡಿ ಕೂಡ ಇನ್ವೈಟ್ ಮಾಡಿದೆ, ಸೆಲೆಬ್ರಿಟಿ ಶೋ ಇದೆ ಬನ್ನಿ ನಮ್ಮ ಸಿನಿಮಾ ನೋಡಿ ಅಂತ. ಬಿಕಾಸ್ ಏನಿಲ್ಲ ಅದ್ರಲ್ಲಿ ಕಲ್ಕೊಳ್ಳೋಂಥದ್ದು ಏನಿಲ್ಲ. ಸೊ ಏನ್ ನಾವೇನು ಎನಿಮೀಸ್ ಅಲ್ಲ, ನಾವೇನು ಅದೇನ್ ಬಾ ನಾನ್ ಮಾಡಿದೀನಿ ನೋಡು ಅಂತಾನು ಅಲ್ಲ. ಆತರ ಏನು ಇಲ್ಲ, ಬಾ ನಾನ್ ಮಾಡಿ ಆತರನು ಏನೂ ಇಲ್ಲ. ಸೊ ಕೆಟ್ಟಗಳಿಗೆ ಕೆಲವೊಂದು ಬಂದಿದೆ, ಅದೇ ರೀತಿ ಸಾಕಷ್ಟು ಒಳ್ಳೆಯ ಗಳಿಗೆಗಳನ್ನ ಕೂಡ ನಾವು ಒಟ್ಟಿಗೆ ಕಳೆದಿದ್ದೀವಿ. ಸೊ ಯಾವ್ದೋ ಒಂದು ಕಾರಣಕ್ಕೆ ನಾವು ಯಾರಿಬ್ರು ಕುತ್ಕೊಂಡು ಮಾತಾಡ್ತಾ ಇದೀವಿ. ಸೊ ಹಾಗಾಗಿ ಮನಸ್ಸಲ್ಲಿ ನನಗೆ ಆ ಥರದ್ದು ದ್ವೇಷ ಅಂತ ಏನಿಲ್ಲ ಅವ್ರ ಮೇಲೆ. ಸೊ ಅವರು ಒಳ್ಳೆ ಟ್ಯಾಲೆಂಟೆಡ್, ತುಂಬಾ ನಮಗೂ ಆ ಟೈಮಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು. ಸೊ ಇವಾಗ ಕರೆಯೋದು ನನಗೆ ಒಂದು ಧರ್ಮ ಅಂತ ಅನ್ನಿಸ್ತು. ಕರೆಕ್ಟ್, ಕರಿಬೇಕು ಅಂತ ಅನ್ನಿಸ್ತು ಮನಸ್ಸಿಗೆ. ಸೊ ಫೋನ್ ಮಾಡಿ ಕರೆದೆ, ಬನ್ನಿ ಅಂತ ಕರೆದೆ. ಬರೋದು ಬಿಡೋದು ಅವ್ರ ಇಷ್ಟ. ಎಸ್. ಇವಾಗ ನಿವೇದಿತಾ ಮ್ಯಾಟರ್ ಬಂದಿದ್ದು ಕೇಳ್ತೀನಿ. ಮಧುರಾಕ್ಷಸಿ ಕಂಪ್ಲೀಟ್ ಆಯ್ತಾ? ಎಸ್, ಕಂಪ್ಲೀಟೆಡ್. ಅವತ್ತು ಲಾಸ್ಟ್ ಪ್ರೆಸ್ ಮೀಟ್ ಒಂದು ಶೂಟ್ ದಿವಸ ನಾನು ಅವರು ಒಂದು ತಪ್ಕೊಳ್ಳೋದು ಒಂದು ಸೀನ್ ಎಲ್ಲ ಆಯ್ತು. ಸೊ ಅದರಿಂದ ಸಾಕಷ್ಟು ಜನ ಅನ್ಕೊಂಡ್ರು ನಾವು ಮತ್ತೆ ಏನೋ ಒಂದಾಗ್ತಾ ಇದ್ದಾರೆ. ಫಸ್ಟ್ ಹಂಗೆ ಹೋಗಿದ್ದು, ಮತ್ತೆ ಒಂದಾದ ಹೌದು, ತಮ್ನೇಲ್ಗಳ ಹಾವಳಿಗಳಿಂದ. ಸೊ ಅದಂಗ ಆಯ್ತು. ಸೊ ಆತರ ಏನಿಲ್ಲ, ಅದು ಸಿನಿಮಾ ಶೂಟಿಂಗ್ ಆಗಿತ್ತು ಅಷ್ಟೇನೆ. ಅದು ಮುಗಿಸ್ತಾ ಇದೆ, ಆಯ್ತು. ಯಾವಾಗ ಅದು ರಿಲೀಸ್ ಯಾವಾಗಿದೆ ಅದು ನೆಕ್ಸ್ಟ್? ಅದು ಗೊತ್ತಿಲ್ಲ, ಡೈರೆಕ್ಟರ್ ಪುನೀತ್ ಅವರು ಹೇಳ್ಬೇಕು. ಓಕೆ, ಕಮ್ ಬ್ಯಾಕ್ ಟು ಸೂತ್ರಧಾರಿ. ಸೂತ್ರಧಾರಿಯ ಪ್ಲಸ್ಗಳೇನೇನು ಅಂತ ಅಂದ್ರೆ, ದೀಸ್ ಆರ್ ದ ಪ್ಲಸಸ್ ಆಫ್ ದಿ ಸಿನಿಮಾ. ನೀವು ಇಲ್ಲಿ ನೋಡಿಲ್ಲ ಅವರು, ಈ ತರ ಪ್ಲಸ್ಗಳು ಇದರಲ್ಲಿದೆ. ಪ್ಲಸ್ ಬಂದ್ಬಿಟ್ಟು ದ ಲೆಂತ್ ಆಫ್ ದ ಮೂವಿ 2 hours ಇದೆ. 120 minutes ಶಾರ್ಪ್ ಎಕ್ಸ್ಟ್ರಾ ಏನು ಎಕ್ಸ್ಟ್ರಾನೇ ಇಟ್ಟಿಲ್ಲ. ಫಾರ್ಮುಲಾ ಸಿನಿಮಾನೂ ಅಲ್ಲ, ಇದಾದ ತಕ್ಷಣ ಇಲ್ಲಿ ಹಾಡ್ ಬರುತ್ತೆ, ಇದಾದ ತಕ್ಷಣ ಇಲ್ಲ ಆ ತರ ಏನಿಲ್ಲ. ಹಾಡುಗಳಿದೆ, ಬಿಕಾಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ನನ್ನ ಸಿನಿಮಾದಲ್ಲಿ ಹಿಟ್ ಸಾಂಗ್ಸ್ ಗಳಿರ್ಬೇಕು ಅನ್ನೋದೊಂದು ಎಕ್ಸ್ಪೆಕ್ಟೇಷನ್. ನೀವೇ ಮಾಡಿದ್ದೀರಾ ಮ್ಯೂಸಿಕ್, ಕಂಪ್ಲೀಟ್ ಬ್ಯಾಕ್ ಗ್ರೌಂಡ್ ಸ್ಕೋರ್. ದಿಸ್ ನನಗೆ ನಾನೇ ಬಿಲ್ಡಪ್ ಕೊಡ್ಕೋಬೋದಾ ಗೊತ್ತಿಲ್ಲ, ಪ್ಲಸ್ ಅಂತ ಹೇಳ್ಬೋದಾ? ಹೌದೌದು, ಅಫ್ಕೋರ್ಸ್ ಅದರಲ್ಲಿ. ಓಕೆ, ಸೊ ಪ್ಲಸ್ ಅಂತ ಹೇಳಿದ್ರೆ ನಾನು ಕಂಪ್ಲೀಟ್ ಆಗಿ ನನ್ನ ಹ್ಯಾಂಡ್ ಓವರ್ ಅಲ್ಲಿ ಇತ್ತು ಮ್ಯೂಸಿಕ್. ಸೂಪರ್. ಬಿಟ್ಟು ಮಿನಿಟ್ ಟು ಮಿನಿಟ್ ನಾನೇ ಕಂಪ್ಲೀಟ್ ಆಗಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ. ಸೊ ನಿಮಗೋಸ್ಕರ ಮಾಡ್ಕೊಂಡಿದ್ದೀರಾ? ಎಕ್ಸ್ಟ್ರಾ ಎಫರ್ಟ್ ಅಫ್ಕೋರ್ಸ್ ನನ್ಗೋಸ್ಕರ ಮಾಡಿದಾಗ, ಆಮೇಲೆ ಫಸ್ಟ್ ಸಿನಿಮಾ ಆದಾಗ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕ್ಲೇಬೇಕಾಗಿತ್ತು. ನೀವು ಬಿಜಿಎಂ ಹಿಂದೆ ಸೀಸರ್ಗೆ ಒಂದು ಮಾಡಿದ್ರಾ? ಸೀಸರ್ಗೆ ಮಾಡಿದ್ದೆ, ಹೌದು. ಮತ್ತೆ ಗಾಂಚಲಿ ಅಂತ ಒಂದು ಸಿನಿಮಾ ಇತ್ತು, ಅದಕ್ಕೆ ಮಾಡಿದ್ದೆ. ಮತ್ತೆ ರಾಣಾ ಅಂತ ಸಿನಿಮಾ ಅದಕ್ಕೆ ಮಾಡಿದ್ದೆ. ಸೊ ಇವಾಗ ಈ ಸಿನಿಮಾಗೆ ಮಾಡಿರೋದು. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, ಇದು ಕತೆ ನಿಮ್ಗೆ ಎಲ್ಲೂ ಆಗಿಲ್ಲ. ಫಸ್ಟ್ ನಾವು ಆಲ್ರೆಡಿ ಸಿನಿಮಾ ತೋರಿಸ್ಬಿಟ್ವಿ ನಾವು. ಒಂದು ನಾರ್ಮಲ್ ಆಗಿ ಒಂದು 50-60 ಜನ ಕಾಮನ್ ಆಡಿಯನ್ಸ್ ನ ಪಿಕ್ ಮಾಡಿ, ಅಂದ್ರೆ ನನ್ನ ಪರಿಚಯದವರು ಅಲ್ಲ, ನಮ್ಮ ಪ್ರೊಡ್ಯೂಸರ್ಗೆ ಪರಿಚಯದವರು ಅಲ್ಲ, ಸುಮ್ಮನೆ ರ್ಯಾಂಡಮ್ ಆಗಿ ಮಗ ಚೆನ್ನಾಗಿದೆ ಅನ್ನೋರಲ್ಲ, ಅಲ್ಲ ರ್ಯಾಂಡಮ್ ಆಗಿ ಎಲ್ಲೋ ಪಬ್ಲಿಕ್ ಅಲ್ಲಿ ಸ್ಟೂಡೆಂಟ್ಸು, ಒಂದಷ್ಟು ಆಟೋ ಡ್ರೈವರ್ಸು, ಮತ್ತೆ ಕ್ಯಾಬ್ ಡ್ರೈವರ್ಸು, ಮತ್ತೆ ಹೋಮ್ ಮೇಕರ್ಸು, ಫ್ಯಾಕ್ಟ್ರಿಲಿ ಕೆಲಸ ಮಾಡೋರು. ಸೊ ಇವ್ರಿಗೆಲ್ಲ ಕರ್ಸಿ ನಾವು ಒಂದು ಈವ್ನಿಂಗ್ ಶೋ ಪ್ಲೇ ಮಾಡಿದ್ವಿ. ಹೌದಾ? ನಾನಿರ್ಲಿಲ್ಲ ಅವತ್ತು. ಇಲ್ಲ, ನಾನು ಅವತ್ತು ಇರ್ಲಿಲ್ಲ, ಹೀರೋಯಿನ್ ಇರ್ಲಿ. ಯಾಕಂದ್ರೆ ನಾವ್ ಇರ್ಬಾರ್ದು ಅವತ್ತು. ಯಾಕಂದ್ರೆ ನಾವ್ ಇದ್ದ ಅಂತಂದ್ರೆ ಮುಖಸ್ತುತಿಗೆ ಏನೋ ಹೇಳ್ಬಿಡ್ತಾರೆ ಅನ್ನೋ ತರ. ಸೊ ಬಂದಿದ್ ರೆಸ್ಪಾನ್ಸ್ ಏನು ಅಂತ ಹೇಳಿದ್ರೆ, ಫಸ್ಟ್ ಹಾಫ್ ಕ್ವಶನ್ಗಳೇ ಹುಡ್ಕೊಂತ ಹೋಗುತ್ತೆ, ಬಟ್ ಸೆಕೆಂಡ್ ಹಾಫ್ ಎವ್ರಿಬಡಿ ಲವ್ಡ್ ಇಟ್. ಹೌದಾ? ಲಾಸ್ಟಿಗೆ ಲಿಟ್ರಲಿ ಎವ್ರಿ ಒನ್ ಕ್ಲಾಪ್ಡ್. ಇದೇ ಹಾಲಲ್ಲಿ ಪ್ಲೇ ಮಾಡಿದ್ವಿ. ಒಂಥರ ಫಸ್ಟ್ ಹಾಫ್ ಕ್ವಶನ್ ಪೇಪರ್, ಸೆಕೆಂಡ್ ಹಾಫ್ ಆನ್ಸರ್ ಪೇಪರ್ ಅಂಡ್ ಎವ್ರಿಬಡಿ ಲೈಕ್ ದಟ್. ಸೊ ನಮ್ಗೆ ಅದೇ ತುಂಬಾ ಇಂಪಾರ್ಟೆಂಟ್ ಆಕ್ಚುಲಿ. ಕ್ಲೈಮ್ಯಾಕ್ಸ್ ತುಂಬಾ ಜನ ಎಲ್ಲರೂ ಇಷ್ಟಪಟ್ಟರು, ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ. ಅಂಡ್ ಇನ್ನೂ ನನಗೆ ಆ ರಿವ್ಯೂ, ಅಫ್ಕೋರ್ಸ್ ಅವರು ಕಾಮನ್ ಆಡಿಯನ್ಸ್ ಕೊಟ್ಟಿರೋ ರಿವ್ಯೂ, ಬಟ್ ಸ್ಟಿಲ್ ಥಿಯೇಟರ್ಗೆ ಬರೋ ಆಡಿಯನ್ಸ್ ದುಡ್ಡು ಕೊಟ್ಟು ಬಂದಾಗ ಅದು ಬೇರೆ ಫೀಲ್ ಇರುತ್ತೆ. ಸೊ ಸ್ಟಿಲ್ ಅದ್ರದ್ದು ರಿಸಲ್ಟಿಗೆ ಕಾಯ್ತಾ ಇದೆ 9ನೇ ತಾರೀಕು. ಓಕೆ, ಇನ್ನು ನವರಸನ್ ಬಗ್ಗೆ ಮಾತಾಡ್ಬೇಕು ಸಿನಿಮಾ ಬಂದಾಗ. ಬಿಕಾಸ್ ಆ ಮನುಷ್ಯ ಏನ್ ಮಾಡಿದ್ರು ಏನೋ ಒಂಥರ ಡಿಫ್ರೆಂಟ್ ಆಗಿ ಏನೇನೋ ಹೊಸ ಪ್ಲಾನ್ ಮಾಡ್ತಾ ಇರ್ತಾರೆ.
ಸೊ ಇದರಲ್ಲಿ ಆಕ್ಟ್ ಕೂಡ ಮಾಡಿದ್ದಾರೆ. ಹೌದು. ಸೊ ಮೇನ್ ವಿಲನ್ ಇಲ್ಲ ಮೇನ್ ವಿಲನ್ ಅಲ್ಲ, ಅಂದ್ರೆ ಒಂದು ಕ್ಯಾರೆಕ್ಟರ್ ಬೇಕಿತ್ತು ಎನ್ಕ್ವೈರಿ ಮಾಡಕ್ಕೆ, ಮತ್ತೆ ನಂದೊಂದು ಬಿಲ್ಡಪ್ ಶಾರ್ಟ್ಸ್ ಇತ್ತು ಒಂದಷ್ಟು. ಅಂದ್ರೆ ಒಂದು ಇಂಟ್ರೋಗೇಷನ್ ಸೀನ್, ಟ್ರೈಲರ್ ನೋಡಿದ್ರಲ್ಲ, ಒಂದು ಇಂಟ್ರೋಗೇಷನ್ ಸೀನ್ ಇತ್ತು. ಸೊ ಅದಕ್ಕೆ ಯಾರಾದ್ರೂ ಒಂದು ಕ್ಯಾರೆಕ್ಟರ್ ಬೇಕಿತ್ತು. ಸೊ ನಾನಂದೆ ಅವ್ರು ಹಿ ಹಸ್ ಆಲ್ಸೋ ಆಕ್ಟೆಡ್ ಇನ್ 4 ಮೂವೀಸ್ ಆಸ್ ಅ ಲೀಡ್ ಆಕ್ಟರ್. ಕರೆಕ್ಟ್. ಯಾರ್ಯಾರಿಗೆ ಯಾಕೆ ಮಾಡ್ತೀರಾ ನೀವು, ಯುವರಲ್ಲಿ ಅನ್ ಆಕ್ಟರ್ ನೀವೇ ಮಾಡಿ ಅಂತ ಐ ಟೋಲ್ಡ್. ಸೊ ಹಾಗಾಗಿ ಒಪ್ಕೊಂಡ್ರು ಮಾಡಕ್ಕೆ. ಓಕೆ, ಹಿ ಇಸ್ ಅ ಕ್ರಿಯೇಟಿವ್ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್. ಇನ್ನು ಕಿರಣ್ ಡೈರೆಕ್ಟರ್ ಬಗ್ಗೆ ಹೇಳೋದಾದ್ರೆ, ಕಿರಣ್ ಡೈರೆಕ್ಟರ್ ಇಸ್ ಅ ನ್ಯೂ ಕಮರ್. ಫಸ್ಟ್ ಸಿನಿಮಾ ಅವ್ರದ್ದು ಡೈರೆಕ್ಷನ್ ಅಲ್ಲಿ. ಹೌದಾ? ಬಟ್ ವಾಟ್ ಮೇಡ್ ಯು ಟು ಅಕ್ಸೆಪ್ಟ್ ದಟ್? ಬಿಕಾಸ್ ಆಫ್ ನವರಸನ್. ಅವತ್ತಿಗೆ ಫಸ್ಟ್ ಬಂದು ಕಿರಣ್ ಕತೆ ನರೇಟ್ ಮಾಡಿದಾಗ ನನ್ಗೆ ಕತೆ ನಾನು ಹೇಳಿದೆ ಗೊತ್ತಾ, ಜಸ್ಟ್ ಸೂಸೈಡ್ ಮಾಡ್ಕೊಂಡು ಸಾಯ್ತಾ ಇರ್ತಾರೆ. ನಾಟ್ ನನ್ಗೆ ವೆರಿ ಇಂಟ್ರೆಸ್ಟಿಂಗ್. ಎಲ್ಲೂ ಕೇಳಿಲ್ಲ ಇದೇದ್ ಗುರು ಇದು ಈ ತರ ಇದೆಲ್ಲ ಕತೆ. ನಾನು ಚಂದುನ ಇವತ್ತು ನೈಟ್ ಮುಗಿಸ್ಬೇಕು ಅನ್ಕೊಂಡ್ರೆ ನೈಟ್ ಚಂದುನೇ ಹೋಗ್ಬಿಟ್ರೆ ಎಲ್ಲಿಂದ ಏನ್ ಮಾಡೋದು? ಆಮೇಲೆ ಕಿಲ್ಲರ್ ನಂಗೆ ಹಿಡಿತೀರಾ, ಆಮೇಲೆ ಅದು ಏನು ಅಂತಾನೆ ಗೊತ್ತಾಗಬೇಕಲ್ಲ. ಸೊ ದಟ್ಸ್ ವೈ ನಾನು ಕತೆನ ಅಕ್ಸೆಪ್ಟ್ ಮಾಡಕ್ ಮೇನ್ ಕಾರಣ. ಸೊ ನವರಸನ್ ಕಿರಣ್ ನಂಬಿದ್ದಾರೆ. ಓಕೆ, ಬಿಕಾಸ್ ಹಿ ಇಸ್ ಅ ಪ್ರೊಡ್ಯೂಸರ್. ಅವರೇ ದುಡ್ಡು ಆಗ್ತಿದ್ದೀನಿ ಅಂತ ಆಲ್ರೆಡಿ ಹಸ್ ಡನ್ 4-5 ಮೂವೀಸ್ ಎಕ್ಸ್ಪೀರಿಯನ್ಸ್ ಇರೋ ಅಂತವ್ರು. ಅವರೇ ನಂಬಿದ್ದಾರೆ ಅಂತ ಅಂದ್ಮೇಲೆ ಓಕೆ, ಬ್ಲೈಂಡ್ ಆಗಿ ಐ ವಾಸ್ ಲೈಕ್ ಬ್ಲೈಂಡ್ ಆಗಿ ಕಿರಣ್ ಏನ್ ಮಾಡಿದ್ದಾರೆ, ಶಾರ್ಟ್ ಮೂವಿ ಮಾಡಿದ್ದಾರೆ, ಅದ್ ಮಾಡಿದ್ರೆ ನಾನು ಏನೂ ನೋಡಿಲ್ಲ, ಬ್ಲೈಂಡ್ಲಿ ಐ ಬಿಲೀವ್ಡ್. ಇದು ಬೇಸಿಕಲಿ ನನಗೆ ನವರಸನ್ ಅವರು ಈ ಪ್ರಮೋಷನ್ ಆಕ್ಟಿವಿಟೀಸ್ ಸಕ್ಕಲಾಗಿ ಮಾಡ್ತಾರೆ ಅವರು. ಸೊ ಅವ್ರ ಬೇರೆಯವ್ರಿಗೆ ಅವ್ರು ಅಷ್ಟು ಚೆನ್ನಾಗಿ ಪ್ರಮೋಷನ್ ಮಾಡ್ಕೊಡ್ಬೇಕಾದಾಗ ಅವ್ರ ಸಿನಿಮಾ ಬಂದಾಗ ಅವ್ರು ಎಷ್ಟು ಪ್ರಮೋಷನ್ ಮಾಡ್ಬೋದು ಅನ್ನೋದು ನನ್ನ ತಲೆ. ಕರೆಕ್ಟ್. ಹೌದು, ಅದು ಒಂದು ಮೇಜರ್ ರೀಸನ್ ನಾನು ಒಪ್ಕೊಳಕ್ಕೆ. ಅವ್ರು ಅಂದಂಗೆನೆ ಅವ್ರು ಮಾತು ಉಳಿಸ್ಕೊಂಡ್ರು. ಶಿವಣ್ಣ ಮತ್ತೆ ರವಿ ಸರ್ ಇಬ್ರು ಬಂದು ಮೇನ್ ಪಿಲ್ಲರ್ಸ್ ಆಫ್ ಕನ್ನಡ ಸಿನಿಮಾ ಇಂಡಸ್ಟ್ರಿ, ದ ಗ್ರೇಟ್ ಪಿಲ್ಲರ್ಸ್ ಅವ್ರಿಗೆ. ಹೌದೌದು. ಅಂತ ದಿಗ್ಗಜರು ಒಬ್ಬ ಹೊಸ ಹುಡುಗ ಸಿನಿಮಾ ಹೀರೋ ಆಗಿ ಲಾಂಚ್ ಆಗ್ತಿದ್ದಾನೆ, ಆ ಹುಡುಗಂಗೆ ಬಂದು ಸಪೋರ್ಟ್ ಮಾಡ್ತಾರೆ. ನವರಸನ್ ಅವ್ರಿಗೂ ಅಷ್ಟೇ, ಅವರು ತುಂಬಾ ಕೆಲಸ ಮಾಡಿದ್ದಾರೆ. ಸೊ ನಮ್ಮಿಬ್ರಿಗೋಸ್ಕರನು ಅವರು ಬಂದು ನಮ್ಮ ಸಿನಿಮಾ ಪ್ರೀ ರಿಲೀಸ್ ಇವೆಂಟ್ ಬಂದು ತುಂಬಾ ಒಳ್ಳೆ ಪ್ರಮೋಷನ್ಗೆ ನಮಗೆ ತುಂಬಾ ಹೆಲ್ಪ್ ಆಯ್ತು. ಮತ್ತೊಮ್ಮೆ ಶಿವಣ್ಣ ಮತ್ತೆ ರವಿ ಸರ್ಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಥ್ಯಾಂಕ್ ಯು. ಅವತ್ತು ಇಲ್ಲ, ಬಟ್ ಶಿವಣ್ಣ ಅಂಡ್ ರವಿ ಸರ್ ಯಾವಾಗ್ಲೂ ಅಷ್ಟೇ, ಅವರು ಯಾರಾದ್ರೂ ಏನಾದ್ರು ಮಾಡ್ತಾರೆ ಅಂತಂದ್ರೆ, ಸೊ ವಿನೋದ ನಾವೊಂದು ಹಾವಳಿ ಅಂತ ಇವೆಂಟ್ ಮಾಡಿದಾಗ್ಲೂ ಶಿವಣ್ಣ ಸುಮ್ಮನೆ ಬಂದು ಪಾಪ ಕುಣಿದು ದೆಗ್ದು ಆತರ. ಸೊ ಹಂಗಾಗಿ ಅವ್ರ ಸಪೋರ್ಟ್ ಸಿಕ್ಕಿದೆ, ಅವ್ರ ಆಶೀರ್ವಾದ ಸಿಕ್ಕಿದ್ರೆ ಆಫ್ಕೋರ್ಸ್ ಅದೊಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ. ಕರೆಕ್ಟ್. ಸೊ ಅದ್ರ ಆಚೆಗೆ ಸಿನಿಮಾ ಶೂಟಿಂಗ್ ಟೈಮ್ ನಲ್ಲಿ ಅಂದ್ರೆ ಎಷ್ಟು ದಿನ ಶೂಟ್ ಮಾಡಿದ್ರಿ, ಏನ್ ಕತೆ? ವೆನ್ ಯು ಫೆಲ್ಟ್ ಲೈಕ್ ಇದೊಂದು ಸ್ವಲ್ಪ ಕಷ್ಟ ಇದೆ, ನನ್ನ ಕೈಲಿ ಆಗುತ್ತಾ? ಶೂಟಿಂಗ್ ಅಲ್ಲಿ ನನ್ಗೆ ಕಷ್ಟ ಅಂತ ಅನ್ಸಿದ್ದು, ಯಾವ್ದೋ ಪರ್ಟಿಕ್ಯುಲರ್ ಸೀನ್ಸ್ ಇರುತ್ತೆ. ಒಂದು ಇಂಟರ್ವೆಲ್ ಸೀನ್ ಅಲ್ಲಿ ತುಂಬಾ ಓಡೋದಿತ್ತು. ಸೊ ಅವಾಗ ಅದೊಂದು ಆಲ್ಮೋಸ್ಟ್ ಒಂದು ಅರ್ಧ ದಿನ ಓಡಿದೀನಿ, ತುಂಬಾ ಸುಸ್ತಾಗಿ ಹೋಗ್ಬಿಡ್ತಾವ. ಬಟ್ ಈ ಸಿನಿಮಾಗೋಸ್ಕರನೇ ರೆಡಿ ಆಗಿದ್ದ? ಸಿನಿಮಾಗ ಈ ಲುಕ್ ಸಿನಿಮಾಗಲ್ಲ, ಇದು ಆಫ್ಟರ್ ಲೈಫ್ಗೆ ಒಂದು ಹೊಸ ಜೀವನ ಸ್ಟಾರ್ಟ್ ಮಾಡ್ಬೇಕು ಅಂತ ಸಿನಿಮಾಗೆ 9 kgs ಆಗಿದೆ. ನೀವು ನೋಡಿದ್ರಿ ಎಲ್ರ ಕಾಲಿದ ಕಾಲದಲ್ಲಿ ಲಿಟ್ರಲಿ ಫ್ಯಾಟ್, ನನ್ನ ಹೊಟ್ಟೆ ಇಷ್ಟು ದಪ್ಪ ಆಯ್ತು ಆಕ್ಚುಲಿ. ಸೊ ಆಮೇಲೆ ಸಡನ್ ಆಗಿ ಈ ಸೂತ್ರಧಾರಿ ಬಂದಾಗ ನನ್ ಫಸ್ಟ್ ಕ್ವಶನ್ ನಾನು ಹೇಳಿದೆ ಗೊತ್ತಾ, ಸರ್ ನಾನು ಹಿಂಗಿದ್ದೀನಿ, ನಿಜ ನಾನು ಪೊಲೀಸ್ ತರ ಕಾಣಿಸ್ತೀನ ನೋಡಿ ಒಂದ್ಸಲ ಅಂತ ಅಂದ್ರೆ ನಾನು ಇಲ್ಲ ರೆಡಿ ಆಗ್ಬೇಕು ನೀವು ಅಂತಂದ್ರು. ಸೊ ಮೋಟಿವೇಶನ್ ಬೇಕಲ್ಲ, ವೇಟ್ ಲಾಸ್ ಮಾಡಕ್ಕೆ ನಿಮ್ಗೆ ಸಾಮಾನ್ಯವಾಗಿ ಇಟ್ಸ್ ನಾಟ್ ಈಸಿ. ಸೊ ಪೊಲೀಸ್ ಕ್ಯಾರೆಕ್ಟರ್ ಮಾಡ್ಬೇಕಂದಾಗ ಅಫ್ಕೋರ್ಸ್ ಐ ಹ್ಯಾವ್ ಟು ಲೂಸ್ ಮೈ ವೇಟ್. ಸೊ ಅದಕ್ಕೇನೆ ಹೊಟ್ಟೆ ಬಿಟ್ಕೊಂಡ್ರೆ ಪೊಲೀಸ್ ಆಗ್ಬಾರ್ದು ಅಂತ ಇಲ್ಲ, ಬಟ್ ಸಖತ್ ಸ್ಟಿಫ್ ಆಗಿ ಸಖತ್ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದಾರೆ, ಮಾತೇ ಇಲ್ಲ. ಸೊ ಆ ಹೀರೋಯಿಕ್ ಲುಕ್ ಆಲ್ರೆಡಿ ಬಂದಿದೆ ಸಿನಿಮಾದಲ್ಲಿ. ಸೊ ಅದೇ ಎಷ್ಟು ದಿನ ಶೂಟ್ ಮಾಡಿದ್ರಿ ಅಂದ್ರೆ ಸಿನಿಮಾ? 35 days ಎಲ್ಲ ಸೇರಿ, ಸಾಂಗ್ ಎಲ್ಲ ಸೇರಿ. ಎಲ್ಲ ಇಲ್ಲ ಬ್ಯಾಂಗ್ಳೂರಲ್ಲೇ ಮಾಡೋದು? ಎಲ್ಲ ಬ್ಯಾಂಗ್ಳೂರಲ್ಲೇ ಮಾಡಿದ್ವಿ. ಓಕೆ, ಕಂಪ್ಲೀಟ್ ಫೈನಲಿ ಸೂತ್ರಧಾರಿ ರೆಡಿ ಇದೆ. ಆದ್ರೆ ಏನ್ ಗೊತ್ತಾ, ನೀವು ಇಲ್ಲೇ ಓಪನ್ ಆಗಿ ಹೇಳ್ತೀನಿ ನಾನು. ಸೊ ಏನೋ ಇವಾಗ ಈಗಿನ ಇತ್ತೀಚಿನ ಸಿನಿಮಾಗಳಲ್ಲಿ ಬರುವಂತ ಒಂದು ಅದ್ದೂರಿಯಾದಂಥ ಮೇಕಿಂಗು, ಸೆಟ್ಗಳು ಹಾಕುವಂಥದ್ದು, ಒಂಥರ ಏನೋ ಬೇರೆ ಡಿಫ್ರೆಂಟ್ ಲೈಟಿಂಗ್ ಪ್ಯಾಟರ್ನ್ ಮಾಡುವಂಥದ್ದು, ಆ ಥರದ್ದು ಏನೂ ಮಾಡಿಲ್ಲ ಇವರು ಸಿನಿಮಾದಲ್ಲಿ. ಸೊ ಸಿನಿಮಾ ಕತೆ ಕನ್ವೆ ಆಗ್ಬೇಕಂತ ಅವರ ಮೇನ್ ಐಡಿಯಾಲಜಿ. ಇತ್ತೀಚೆಗೆ ನಾವು ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮ್ ಅಲ್ಲಿ ನೋಡಿದ್ರಲ್ಲ ಅಂಥದ್ದೇ ಸಿನಿಮಾಗಳು. ಕರೆಕ್ಟ್, ಅಬ್ಬರ ಇಲ್ಲ, ಏನಿಲ್ಲ. ನಾನು ರೀಸೆಂಟ್ಲಿ ಒಂದು ಕೋರ್ಟ್ ಅಂತ ಒಂದು ಸಿನಿಮಾ ನೋಡಿದೆ ತೆಲುಗು. ಅದು ನೆಟ್ಫ್ಲಿಕ್ಸ್ ಲಾಸ್ಟ್ 3 weeks ಇಂದ ನಂಬರ್ 1 ಅಲ್ಲಿ ಇದೆ. ಏನಿಲ್ಲ ಸಿನಿಮಾಲಿ, ಅಂದ್ರೆ ಅಬ್ಬರ ಇಲ್ಲ, ಯಾವ್ದೋ ಒಂದು ದೊಡ್ಡ ಹೀರೋ ಇಲ್ಲ, ಏನಿಲ್ಲ. ಸಿಂಪಲ್ ಒಂದು ಲೀಗಲ್ ಸ್ಟೋರಿ ಇಟ್ಕೊಂಡು ಮಾಡಿದ್ದಾರೆ.
ಸೂಪರ್ ಡೂಪರ್ ಹಿಟ್. ಸೂಪರ್ ಡೂಪರ್ ಹಿಟ್. ಸೊ ಆ ಥರದ್ದೊಂದು ಒಂದು ಕತೆ ಮೇನ್ ಇವಾಗ ನಮ್ಮ ನವರಸನ್ ಅವ್ರಿಗೆ ಮೇನ್ ಇದ್ದಿದ್ದು ಕತೆ ಕನ್ವೆ ಆಗ್ಬೇಕು ಅಂತ. ಆಮೇಲೆ ಇಸ್ ವೆರಿ ಬ್ರಿಲಿಯಂಟ್ಲಿ ಆಸ್ ಡನ್ ದ ಮೂವಿ. ಅಂದ್ರೆ ನಾನು ಸಾಕಷ್ಟು ಸಿನಿಮಾಗಳು ನೋಡಿದೀನಿ, 3 hour 4 hour ಅಷ್ಟು ಕಂಟೆಂಟ್ ಇಟ್ಕೊಂತಾರೆ. ಕರೆಕ್ಟ್. ಅದನ್ನ ಕಟ್ ಮಾಡಿ 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 2.5 hour ತರ್ತಾರೆ. ಎಷ್ಟು ಲಾಸ್ ಇರುತ್ತೆ ಗೊತ್ತಾ ಸರ್? ಕಂಟಿನ್ಯೂಟಿ ನೋಡಿಯುತ್ತೆ, ಆಕ್ಷನ್ ಕಂಟಿನ್ಯೂಟಿ ಹೊಡಿಯುತ್ತೆ, ಲಾಸ್ ಆಗುತ್ತೆ, ತುಂಬಾ ಲಾಸ್. ಮತ್ತೆ ಕೋಟಿ ಗಟ್ಲೆ ಲಾಸ್ ಆಗ್ಬಿಡುತ್ತೆ. ಸೊ ಇದ್ರಲ್ಲಿ ನವರಸನ ಲೆಕ್ಕಾಚಾರ ಹಾಕೊಂಡು ತುಂಬಾ ಲೆಕ್ಕಾಚಾರ 2.5 ನಿಮಿಷ ಶೂಟ್ ಮಾಡ್ತೀನಿ ಅಂದ್ರೆ 2.5 ನಿಮಿಷ ಶೂಟ್ ಮಾಡ್ತೀನಿ. ಏನ್ ಬೇಕು ನಾವು ಎಷ್ಟು ಶೂಟ್ ಮಾಡಿದೀವಿ ಅಷ್ಟು ಸಿನಿಮಾದಲ್ಲಿ ಸೂಪರ್. ಅಷ್ಟೇ ಅದನ್ನ ಬಿಟ್ಟು ಎಕ್ಸ್ಟ್ರಾ ಶೂಟೇ ಮಾಡಿಲ್ಲ, ಅಷ್ಟು ಕ್ಲೀನ್ ಆಗಿದೆ. ಸೊ ಈಗ ಇನ್ನೊಂದು ಥ್ರೆಟ್ ಇದೆ, ಚಂದು ಆಕ್ಟರ್ ಆಗ್ಬಿಟ್ರೆ ಮತ್ತೆ ಆ ಕಡೆ ಸಾಂಗ್ ಗಳೆಲ್ಲ ಮಾಡೋದು ಯಾರು? ಇಲ್ಲ, ಮಾಡ್ತೀನಿ. ಹೌದಾ? ನಾನು ಆಲ್ರೆಡಿ 2 ವರ್ಷಕ್ಕಾಗಷ್ಟು ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಮತ್ತೆ ಇಲ್ಲ ಗುರು ನಾನು ಆಕ್ಟರ್ ಆಗ್ಬಿಟ್ಟೆ, ಇವಾಗ ನಾನು ಯಾಕೆ ಸುಮ್ಮನೆ ಸಾಂಗಿಂಗ್ ಎಲ್ಲ ಮಾಡ್ಕೊಂಡು ಕುತ್ಕೊಳ್ಳಿ ಅಂತ ಅಂದ್ಬಿಟ್ರೆ ಕಷ್ಟ ಆಗುತ್ತೆ. ಖಂಡಿತ ಪ್ರಾಮಿಸ್ ಮಾಡ್ಬೋದಲ್ಲ, ಸಾಂಗ್ಸ್ ನನ್ನ ಇಂಡಿಪೆಂಡೆಂಟ್ ಬಿಡಕ್ ಸಾಧ್ಯನೇ ಇಲ್ಲ. ಬಿಕಾಸ್ ನಾನು ಇವತ್ತಿಗೂ ನನ್ನ ಮೋಟೋ ಇರೋದೇ ನಮ್ಮ ಕನ್ನಡ ಹಾಡುಗಳು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸೌಂಡ್ ಮಾಡ್ಬೇಕು. ಸುಮ್ನೆ ವಿತೌಟ್ ರಿಕ್ವೆಸ್ಟ್ ಸಾಂಗ್ ಪ್ಲೇ ಮಾಡ್ಬೇಕು, ಇದೇ ನಮ್ಮ ಆಸೆ ಇರೋದು. ಅದನ್ನ ಅಲ್ಲಿಗೆ ಸರ್ ಉಸ್ರಿರೋವರೆಗೂ ಅದಕ್ಕೋಸ್ಕರ ಶ್ರೀಲಂಕಾ ಎಲ್ಲ ಹೋಗಿದ್ವಿ, ಅಲ್ಲೆಲ್ಲ ಹಾಕ್ಸ್ಬಿಟ್ವಿ. ಹೌದಾ? ನಾವು ಎಲ್ಲೋದ್ರೂ ಹಾಕ್ಸ್ತೀವಿ ಅಲ್ಲ ಅಂತ. ಸೂಪರ್. ಸೊ ಆಗಲಿ, ಒಳ್ಳೇದಾಗಲಿ. ಸೂತ್ರಧಾರಿಯ ಪಾತ್ರಧಾರಿಯಾಗಿ ಒಂದು ಪ್ರಮೋಷನ್ ಸಿಕ್ಕಿದೆ. ಸೊ ಲೈಫಿನ ಪಾತ್ರಗಳಲ್ಲಿ ಏನೇನೇ ಮೇಲೆ ಕೆಳಗಾದ್ರೂ ಒಂದು ಮೋಟಿವೇಶನ್. ಇನ್ಫ್ಯಾಕ್ಟ್ ನೋಡಿದಾಗ ಅನ್ಸುತ್ತೆ, ಚಂದು ನೋಡಿದಾಗ ನಮ್ಗನ್ಸುತ್ತೆ ಲಿಟ್ರಲಿ ಇಟ್ಸ್ ಮೋಟಿವೇಶನ್. ಏನು ನಾವುಗಳು ಎಲ್ಲೋ ಯೋಚನೆ ಮಾಡ್ಕೊಂಡು ಕೂತಿರ್ತೀವಿ, ಏನೋ ಪೋಸ್ಟ್ ಹಾಕೊಂಡು ಸ್ಟೋರಿ ಹಾಕೊಂಡಿದ್ದಾಗ ಚಂದು ಸ್ಟೋರಿಗೆ ಬಂದಾಗ ಚಂದು ಜಿಮ್ಮಲ್ಲೆಲ್ಲೋ ವರ್ಕೌಟ್ ಮಾಡ್ತಾ ಇರೋದು, ಇಲ್ಲೆಲ್ಲೋ ಸಾಂಗ್ ಮಾಡ್ತಾ ಇರೋದು. ಸೊ ಐ ಫೀಲ್ ಹಿಂಗಿರ್ಬೇಕಲ್ವಾ ಅಂತ. ಈಸ್ ಅ ಇನ್ಸ್ಪಿರೇಷನ್, ಈಸ್ ಅ ಮೋಟಿವೇಶನ್. ಆ ಇನ್ಸ್ಪಿರೇಷನ್ ಮೋಟಿವೇಶನ್ ಇರುವಂತಹ ಒಬ್ಬ ನಿಮ್ಮ ಹುಡುಗ, ನಿಮ್ಮ ಮನೆ ಹುಡುಗ, ಬಹಳ ದಶಕದ ಹಿಂದೆನೆ ಹಾಳಾಗೋದೆ ಅಂದಾಗ್ಲೇ ನೀನ್ ಹಾಳಾಗಲ್ಲ ಗುರು, ಬೆಳಿತೀಯ ಅಂತೇಳಿ ಬೆಳೆಸಿದ್ದೀರಾ. ಇವಾಗ ನಾನು ಸಿನಿಮಾದಲ್ಲಿ ಪಾತ್ರಧಾರಿಯಾಗಿ ಒಂದು ಸೂತ್ರಧಾರಿಯಾಗಿ ಬರ್ತಾ ಇದ್ದೀನಿ, ದಯವಿಟ್ಟು ನಾನು ಒಪ್ಕೊಳ್ಳಿ ಅಂತ ಚಂದನ್ ಹೇಳ್ತಿರ್ಬೇಕಾದ್ರೆ ದಯವಿಟ್ಟು ಥಿಯೇಟ್ರಿಗೆ ಬಂದು, ನೀವು ನಾಳೆ OTT ಬರುತ್ತೆ, ನೆಟ್ಫ್ಲಿಕ್ಸಲ್ಲಿ ಬರುತ್ತೆ, ಅಮೆಝಾನ್, ದಯವಿಟ್ಟು ಅದನ್ನು ಮಾಡಬೇಡಿ. ನಾನು ಹೇಳ್ತೀನಿ, ಥ್ರಿಲ್ಲರ್ ಸಿನಿಮಾಗಳನ್ನ, ಹಾರರ್ ಸಿನಿಮಾಗಳನ್ನ ನೀವು ಥಿಯೇಟ್ರಿಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅದ್ರ ಮಜಾ ಗೊತ್ತಾಗೋದು. ಆ್ಯಂಡ್ ಚಂದನ್ನ ಟಿವಿಯಲ್ಲಿ, ಮೊಬೈಲಲ್ಲಿ ನೀವು ನೋಡಿದ್ದೀರಾ, ಚಂದನ್ನ ನೀವು ದೊಡ್ಡ ಸ್ಕ್ರೀನಲ್ಲಿ ನೋಡ್ಬೇಕು, ಬೆಳ್ಳಿ ಪರದೆ ಮೇಲೆ ನೋಡ್ಬೇಕು, ಮ್ಯೂಸಿಕ್ ಕೇಳಬೇಕು, ರೀ ರೆಕಾರ್ಡಿಂಗ್ ಕೇಳಕ್ಕೆ ಬರಲೇಬೇಕು. ಸೊ ನೀವು ಆ ಥಿಯೇಟ್ರಿಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದ್ರೆ ಏನಿಲ್ಲ, ಇಡೀ ಫ್ಯಾಮಿಲಿ ಕರ್ಕೊಳ್ಳಿ, ಟಿಕೆಟ್ ಬುಕ್ ಮಾಡಿ, ಥಿಯೇಟ್ರಿಗೆ ಬನ್ನಿ, ಒಂದು ಸಪೋರ್ಟ್ ಮಾಡಿ. ನಿಮಗೆ ಇಷ್ಟ ಆಯ್ತಾ 4 ಜನಕ್ಕೆ ಹೇಳಿ, ಇಷ್ಟ ಆಗಿಲ್ವಾ ಚಂದನ್ಗೆ ಹೇಳಿ, ನನಗೆ ಹೇಳಿ. ಇಷ್ಟ ಆಗಿಲ್ಲ ಚಂದನ್ಗೆ ಹೇಳಿ, ಚಂದನ್ ಇದು ನಂಗೆ ಇಷ್ಟ ಆಗಿಲ್ಲ, ಇದನ್ನ ನೀವು ಮುಂದಿನ ಸಿನಿಮಾದಲ್ಲಿ ಸರಿ ಮಾಡ್ಕೋಬಹುದು. ಸೊ ಇಟ್ಸ್ ಒಂದು ಸಪೋರ್ಟ್, ಅಪ್ಪಟ ಕನ್ನಡದ ಹುಡುಗನಿಗೆ ಕೊಡುವ ಒಂದು ಸಪೋರ್ಟ್ ಇದು. ಸೊ ಈ ಸಿನಿಮಾವನ್ನು ಗೆಲ್ಲಿಸುವ ಸೂತ್ರಧಾರಿಗಳು ನೀವಾಗಬೇಕು ಅಂತ ನನ್ನ ಹಾರೈಕೆ. ಫೈನಲ್ ವರ್ಡ್ಸ್ ಫಾರ್ ಯುವರ್ ಪೀಪಲ್, ಲಾಸ್ಟ್ 2 ಮಾತು. ನನ್ನ ಆಸೆ ಇರೋದಿಷ್ಟೇ, ನನ್ನ ನಿಜವಾಗ್ಲೂ ಪ್ರೀತಿ ಮಾಡೋರು ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಿಮ್ಮ ಹುಡುಗ ಚಂದನ್ ಶೆಟ್ಟಿಗೆ ಸಪೋರ್ಟ್ ಮಾಡಿ. ಮೋರ್ ಓವರ್ ಸಿನಿಮಾನ ಎಂಜಾಯ್ ಮಾಡಿ. ನಿಜವಾಗ್ಲೂ ಸಿನಿಮಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್. ಕರೆದ್ಬಿಡಿ ಬ್ರೋ ನಿವೇದಿತ ಒಂದ್ಸಲಿ ಶೋ ಬಂದ್ಬಿಟ್ಟು ಸಿನಿಮಾ ನೋಡು. ಅವರಿಗೆ ಪರ್ಸನಲ್ ಆಗಿ ಇನ್ವೈಟ್ ಮಾಡಿದ್ದೀನಿ. ಸೊ ಖಂಡಿತ ಬರ್ತಾರೆ ಅಂತ ನಂಬಿದ್ದೀನಿ. ಥ್ಯಾಂಕ್ ಯು. ಒಳ್ಳೆದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಚಂದನ್ ಶೆಟ್ಟಿ ಜೊತೆಗಿನ ಒಂದು ಸಂದರ್ಶನ. ಮಿಸ್ ಮಾಡದೆ ಮತ್ತೆ ಹೇಳ್ತಾ ಇದ್ದೀನಿ, ಸೂತ್ರಧಾರಿ ಸಿನಿಮಾನ 9ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಚಂದುಗೆ ಸಪೋರ್ಟ್ ಮಾಡಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮ್ಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.